ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದ ರಾಜಕಾರಣದಲ್ಲಿ ಮಹತ್ವದ ಕೆಲ ಬೆಳವಣಿಗೆಗಳಾಗಿದ್ದಾವೆ. ಒಂದು ಕಡೆ INDIA ಕೂಟ ಸಭೆ ಸೇರಿತ್ತು. ಇಡೀ ದೇಶಾದ್ಯಂತ ಬಿಜೆಪಿಯ ಪಾರುಪತ್ಯ ಜಾಸ್ತಿ ಆಗ್ತಾ ಇದೆಯಲ್ಲ, ಏನಾದರೂ ಮಾಡಿ ಅದಕ್ಕೆ ಕಡಿವಾಣ ಹಾಕಬೇಕು, ಮುಂದಿನ ಎಲ್ಲ ಕಾರ್ಯತಂತ್ರದ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕು ಅಂತ ಈ ಕೂಟದ ಸಭೆ ಕರೆಯಲಾಗಿತ್ತು. ನಿಗದಿಯಂತೆ ಸಭೆ ಏನೋ ನಡೀತು, ಒಂದಷ್ಟು ನಾಯಕರುಗಳು ಕೂಡ ಭಾಗಿಯಾಗಿದ್ರು. ಆದರೆ ಇಂಡಿ ಕೂಟ ಅತ್ಯಂತ ವೀಕ್ ಆಗಿ ಕಾಣಿಸ್ತು. ಜೊತೆಗೆ INDIA ಕೂಟದ ಸಂಖ್ಯೆ 235ರಿಂದ 190ಕ್ಕೆ ಇಳಿಕೆ ಆಗಿದೆ. ಇನ್ನೊಂದು ಕಡೆ ಈ ಕೂಟದ ಸಭೆಗೆ ಹಾಜರಾಗಿದ್ದಂತಹ ಮಮತಾ ಬ್ಯಾನರ್ಜಿಗೆ ಇದೇ ಸಂದರ್ಭದಲ್ಲೇ ಒಂದು ಶಾಕ್ ಕೂಡ ಎದುರಾಯಿತು. ಇಷ್ಟು ದಿನಗಳ ಕಾಲ ಕೇವಲ MLAಗಳಲ್ಲಿದ್ದಂತಹ ಬಂಡಾಯ ಈಗ MPಗಳಿಗೂ ಕೂಡ ವಿಸ್ತರಣೆಯಾಗಿದೆ. ಒಂದು ಕಡೆ ರಾಜೀನಾಮೆ ಪರ್ವ ಆರಂಭಗೊಂಡಿದ್ರೆ, ಇನ್ನೊಂದು ಕಡೆಯಲ್ಲಿ 20 ಜನ MPಗಳು ಮೋದಿ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅತ್ತ ಕಡೆಯಲ್ಲಿ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಫಾಲ್ತಾದ ಜಹಾಂಗೀರ್ ಖಾನನಿಗೆ ಧಮಕಿ ಹಾಕಿದ್ರಲ್ಲ, ಆ ಪುಷ್ಪನನ್ನ ನಾನು ನೋಡ್ಕೊಳ್ತೀನಿ ಅಂತ ಇವತ್ತು ಬಂಗಾಳದ ಪೊಲೀಸರು ಆ ಜಹಾಂಗೀರ್ ಖಾನನನ್ನ ಏರೋಪ್ಲೇನ್ ಹತ್ತಿಸಿದ್ದಾರೆ. ಹೆದರುಕೊಂಡು ದೇಶ ಬಿಟ್ಟು ಓಡ್ ಹೋಗೋದಕ್ಕೆ ಸಜ್ಜಾಗಿದ್ದಂತಹ ಜಹಾಂಗೀರ್ ಖಾನನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಮಹತ್ವದ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಈ ವಿಡಿಯೋದಲ್ಲಿ ಎಲ್ಲವುದನ್ನ ವಿವರವಾಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ INDIA ಕೂಟದ ಸಭೆಯಿಂದಲೇ ಶುರು ಮಾಡೋಣ. ದೇಶದಲ್ಲಿ ಒಂದಾಗ್ತಿದ್ದ ಹಾಗೆ ಒಂದು ರಾಜ್ಯವನ್ನ INDIA ಕೂಟ ಕಳೆದುಕೊಳ್ತಾ ಇದೆ. INDIA ಕೂಟ ವೀಕ್ ಆಗಿ ಕಾಣಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ದೆಹಲಿಯಲ್ಲಿ ಒಂದು INDIA ಕೂಟದ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಗೆ ಹೆಚ್ಚು ಉತ್ಸಾಹವನ್ನ ತೋರಿಸಿದ್ದು ಮಮತಾ ಬ್ಯಾನರ್ಜಿ ಅವರು. ಈ ಹಿಂದೆ INDIA ಕೂಟದ ಸಭೆ ಅಂತಂದ್ರೆ ಅವರು ಮೂಗು ಮುರಿತಾ ಇದ್ರು. TMCಯ MPಗಳು ಕೂಡ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ರು. INDIA ಕೂಟ ಪರಿಣಾಮಕಾರಿ ವಿಪಕ್ಷವಾಗಬೇಕಾದ್ರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಅವರ ನೇತೃತ್ವ ಬೇಕು. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ TMCಯ MPಗಳೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆ ಮಟ್ಟಿಗೆ TMC ಈ INDIA ಕೂಟದಿಂದ ಅಂತರವನ್ನ ಕಾಯ್ದುಕೊಂಡಿತ್ತು. ಮೇಲ್ನೋಟಕ್ಕೆ ನೋಡಿದ್ರೆ ಅವರು ಈ ಅಲಯನ್ಸ್ ನಲ್ಲಿ ಇದ್ರು, ಆದ್ರೆ ಅವರು ಹೊರಗಡೆ ಇದ್ದಿದ್ದೇ ಜಾಸ್ತಿ. ಈಗ ಬಂಗಾಳವನ್ನ ಸೋಲ್ತಿದ್ದ ಹಾಗೆ ಈ ಮಮತಾ ಬ್ಯಾನರ್ಜಿಗೆ ಇಂಡಿ ಅಲಯನ್ಸ್ ನ ನೆನಪಾಯಿತು. ಬಂಗಾಳದಲ್ಲಿ ಅಧಿಕಾರ ಹೋಯ್ತು ಅಂತ ನಾನು ಸುಮ್ಮನೆ ಕೂರೋದಿಲ್ಲ, ದೆಹಲಿಗೂ ಬರ್ತೀನಿ, ನರೇಂದ್ರ ಮೋದಿ ಅವರನ್ನೇ ಕೆಳಗಿಳಿಸ್ತೀನಿ ಅಂತ ಹೊಸ ಆಟಕ್ಕೆ ಮಮತಾ ಬ್ಯಾನರ್ಜಿ ಕೈ ಹಾಕಿದ್ದಾರೆ. ಹೀಗಾಗಿ ಈ ಬಾರಿ ದೆಹಲಿಯಲ್ಲಿ ನಡೆದಂತಹ INDIA ಕೂಟದ ಮೀಟಿಂಗ್ಗೆ ಮೂಲ ಕಾರಣವೇ ಮಮತಾ ಬ್ಯಾನರ್ಜಿ ಅವರು. ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಬಿಡ್ತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ ಅಲ್ಲ. ಅವರೆಲ್ಲರೂ ಕೂಡ ನಾವು ಯುನೈಟ್ ಆಗಿದ್ದೀವಿ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತೀವಿ, ಸಂವಿಧಾನದ ರಕ್ಷಣೆ ಮಾಡ್ತೀವಿ, ಈ ರೀತಿಯಾಗಿ ಬೊಗಳೆ ಬಿಟ್ಟಿರ್ತಾರೆ. ಅದಕ್ಕೆಲ್ಲ ಮಹತ್ವ ಇಲ್ಲ. ಪ್ರತಿನಿತ್ಯ ಹೋದಲ್ಲಿ ಬಂದಲ್ಲಿ ಈ ನಾಯಕರುಗಳು ಇದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಅದನ್ನು ವಿಶೇಷವಾಗಿ ಯಾರೂ ಕನ್ಸಿಡರ್ ಮಾಡೋದಿಲ್ಲ. ಇರುವಂತಹ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಈ ಹಿಂದೆ INDIA ಕೂಟ ಇದೆಯಲ್ಲ, 2024ರ ಲೋಕಸಭಾ ಚುನಾವಣಾ ರಿಸಲ್ಟ್ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡಿತ್ತು. ಯಾಕೆ ಕೇಳಿದ್ರೆ, ಈ ಇಂಡಿ ಅಲಯನ್ಸ್ ಇತ್ತಲ್ಲ, ಅವರ ಬಳಿಯಲ್ಲಿ ಒಟ್ಟು ಸಂಸದರ ಸಂಖ್ಯೆ 235ಕ್ಕೆ ಏರಿಕೆ ಆಗಿತ್ತು. ಅಧಿಕಾರ ಹಿಡಿಯೋದಕ್ಕೆ ಕೇವಲ 38 ಸಂಸದರ ಕೊರತೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ, ಮೋದಿ ಅವರು ಅಧಿಕಾರವನ್ನ ಕಳೆದುಕೊಳ್ತಾರೆ, ನಮಗೊಂದು ಚಾನ್ಸ್ ಸಿಗುತ್ತೆ. ಇದೇ ಲೆಕ್ಕಾಚಾರದಲ್ಲಿ ಇಡೀ INDIA ಕೂಟ ಇತ್ತು. ಕಾಂಗ್ರೆಸ್ ನಾಯಕರು ಮತ್ತು INDIA ಕೂಟದ ಕೆಲ ಸದಸ್ಯ ಪಕ್ಷಗಳು ಆ ರೀತಿಯಾಗಿ ವರ್ತಿಸ್ತಾ ಇದ್ವು. ಯಾವಾಗ ಬೇಕಾದರೂ ಚಂದ್ರಬಾಬು ನಾಯ್ಡು ಹೊರಗೆ ಬರಬಹುದು, ನಿತೀಶ್ ಕುಮಾರ್ ಮನಸ್ಸು ಬದಲಾಯಿಸಬಹುದು, ರಾಹುಲ್ ಗಾಂಧಿ ಪ್ರಧಾನಿ ಆಗೇ ಬಿಡ್ತಾರೆ ಎನ್ನುವ ರೀತಿಯಲ್ಲಿ ಅವರ ವರ್ತನೆ ಇತ್ತು. ಯಾಕೆ ಅಂತಂದ್ರೆ INDIA ಕೂಟ 235 ರೀಚ್ ಆಗಿತ್ತಲ್ಲ, ಆದ್ರೆ ಈಗ ಅದು 190ಕ್ಕೆ ಕುಸಿದಿದೆ. ಅದು ಹೇಗೆ ಅಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಒಂದು ಕಡೆ DMK ಈಗಾಗಲೇ INDIA ಕೂಟದಿಂದ ಹೊರ ನಡೆದಾಗಿದೆ. ಇವತ್ತಿನ ಸಭೆಗೂ ಕೂಡ ಅವರು ಬಂದಿರಲಿಲ್ಲ. ಲೋಕಸಭೆಯಲ್ಲಿ ಪ್ರತ್ಯೇಕವಾದಂತಹ ಸೀಟ್ಗಳನ್ನು ಕೇಳಿದ್ದಾರೆ. ನಾವು ಸ್ವತಂತ್ರರು, ನಮಗೆ ಯಾವ ಕೂಟದ ಹಂಗೂ ಇಲ್ಲ ಅಂತ DMK ಘೋಷಣೆ ಮಾಡಿದೆ. DMK ಬಳಿಯಲ್ಲಿ 22 ಸಂಸದರಿದ್ದಾರೆ. ಆಮ್ ಆದ್ಮಿ ಪಕ್ಷವೂ ಕೂಡ ಇದೇ ಹಾದಿಯನ್ನ ತುಳಿದಿದೆ. ಆಮ್ ಆದ್ಮಿ ಪಕ್ಷಕ್ಕೆ ಚಿಂತೆ ಏನು ಕೇಳಿದ್ರೆ, ಪಂಜಾಬ್ ಚುನಾವಣೆ ಬರುತ್ತೆ, ಪಂಜಾಬ್ನಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆಗಿರುವಂತಹದ್ದು ಕಾಂಗ್ರೆಸ್. ಇಂತಹ ಸಂದರ್ಭದಲ್ಲಿ ನಾವು INDIA ಕೂಟದ ಭಾಗವಾಗಿದ್ರೆ ಅದು ನಮಗೆ ಹಿನ್ನಡೆ ಆಗುತ್ತೆ ಎನ್ನುವಂಥದ್ದು ಆಮ್ ಆದ್ಮಿ ಪಕ್ಷದ ಲೆಕ್ಕಾಚಾರ. ಹೀಗಾಗಿ ಆಮ್ ಆದ್ಮಿ ಪಕ್ಷವೂ ಕೂಡ INDIA ಕೂಟದಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಈ ಹಿಂದೆಯೇ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು, ನಾವು INDIA ಕೂಟದಲ್ಲಿಲ್ಲ ಅಂತ. ಇವತ್ತು ಸಭೆಗೆ ಗೈರಾಗುವ ಮೂಲಕ ಆಮ್ ಆದ್ಮಿ ಪಕ್ಷ ಅಧಿಕೃತವಾಗಿ INDIA ಕೂಟದಿಂದ ಹೊರ ನಡೆದಿದೆ. ಆದರೆ ಆಮ್ ಆದ್ಮಿ ಪಕ್ಷದ ಬಳಿಯಲ್ಲಿರುವಂತಹದ್ದು ಕೇವಲ 3 MPಗಳು ಮಾತ್ರ. DMK ಮತ್ತು ಆಮ್ ಆದ್ಮಿ ಪಕ್ಷವನ್ನ ಸೇರಿಸಿದ್ರೆ 25 MPಗಳಾಗ್ತಾರೆ. 235 ಇದ್ದಂತಹ INDIA ಕೂಟದ ಸಂಖ್ಯೆ ಈಗ 210ಕ್ಕೆ ಇಳಿಕೆ ಆಯಿತು. ಇದಕ್ಕೂ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇವತ್ತೇ ನಡೆದಿದೆ. ಅದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಬಂಗಾಳದಲ್ಲಿ ಈಗಾಗಲೇ TMCಯಲ್ಲಿ ಬಂಡಾಯದ ಪರ್ವ ಶುರುವಾಗಿದೆ.
ರಿತುಬ್ರತ ಬ್ಯಾನರ್ಜಿ ಶಾಸಕರ ಬೆಂಬಲವನ್ನು ಪಡೆದು ಅವರು ವಿಪಕ್ಷದ ನಾಯಕರಾಗಿದ್ದಾರೆ, ಪಕ್ಷದ ಕಂಟ್ರೋಲ್ ಅನ್ನು ಪಡೆದುಕೊಂಡಿದ್ದಾರೆ. ನಮ್ಮದೇ ಅಸಲಿ ಟಿಎಂಸಿ ಅಂತ ಹೇಳೋದಕ್ಕೂ ಶುರು ಮಾಡಿದ್ದಾರೆ. ಇಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ ಜಾಗ ಇಲ್ಲ, ಮಮತಾ ಬ್ಯಾನರ್ಜಿ ಅವರು ಕೇವಲ ಮಾರ್ಗದರ್ಶಿ ಮಂಡಳಿಯಲ್ಲಿರಲಿ, ಈ ರೀತಿಯಾದಂತಹ ಹೇಳಿಕೆಯನ್ನ ಟಿಎಂಸಿಯ 2/3 ಶಾಸಕರು ಹೇಳ್ತಾ ಇದ್ದಾರೆ. ಈಗ ಸಂಸದರ ಸರದಿ. ಟಿಎಂಸಿಯಲ್ಲಿ ಮಮತಾ ಬ್ಯಾನರ್ಜಿಯವರ ಒಂದು ಕಾಲದ ಆಪ್ತ ಮತ್ತು ಟಿಎಂಸಿಯ ದೊಡ್ಡ ನಾಯಕರಾದಂತಹ ಸುಖೇಂದು ಶೇಖರ್ ರಾಯ್ ಇವತ್ತು ತಮ್ಮ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಇದು ಕೇವಲ ಆರಂಭ ಮಾತ್ರ. ಅದಾಗ್ತಿದ್ದ ಹಾಗೆ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಟಿಎಂಸಿಯಲ್ಲಿ ನಡೆದವು. ಸುಖೇಂದು ಶೇಖರ್ ರಾಯ್ ರಾಜೀನಾಮೆ ಕೊಡುತ್ತಿದ್ದ ಹಾಗೆ ಅವರ ಮನೆಯಲ್ಲಿ ಸಭೆ ಸೇರಿದ್ದಾರೆ ಎಂಪಿಗಳು ಅನ್ನುವಂಥ ಸುದ್ದಿ ಬರುತ್ತೆ. ಆ ಸಭೆಯಲ್ಲಿ ಟಿಎಂಸಿಯ 13 ಎಂಪಿಗಳಿದ್ದಾರೆ ಅಂತ ಮಾಧ್ಯಮಗಳು ವರದಿಯನ್ನ ಪ್ರಕಟಿಸಿದ್ವು. ಆಗ ಟಿಎಂಸಿ ಎಂಪಿಗಳ ವಿಚಾರದಲ್ಲೂ ಕೂಡ ವಿಭಜನೆಗೊಳ್ಳಬಹುದು ಅನ್ನುವಂತಹ ಸುದ್ದಿ ಬಹಳ ದಟ್ಟವಾಗಿತ್ತು. ಅದಾದಂತಹ ಕೆಲವೇ ಗಂಟೆಗಳಲ್ಲಿ ಅದು ಕನ್ಫರ್ಮ್ ಆಯಿತು ಕೂಡ. ನಿಮಗೆಲ್ಲ ಕಾಕಾಲಿ ಘೋಷ್ ದಸ್ತಿದಾರ್ ಬಗ್ಗೆ ಹೇಳಿದ್ದೆ. ಅವರು ಈಗಾಗಲೇ ಪಕ್ಷದಲ್ಲಿ ಬಂಡಾಯ ಎದ್ದಿದ್ದಾರೆ, ಪಕ್ಷದ ಎಲ್ಲ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ. ಈಗ ಅದೇ ಕಾಕಾಲಿ ಘೋಷ್ ದಸ್ತಿದಾರ್ 20 ಎಂಪಿಗಳ ಸಹಿ ಇರುವಂತಹ ಒಂದು ಪತ್ರವನ್ನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಕೆ ಮಾಡಿದ್ದಾರೆ. ನಮ್ಮದು ಅಸಲಿ ಟಿಎಂಸಿ, ನಾವೊಂದು ನಿರ್ಣಯವನ್ನ ಮಾಡಿದ್ದೀವಿ, ನಾವು NDAದ ಭಾಗ ಆಗ್ತಾ ಇದ್ದೀವಿ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಪತ್ರ ಕೊಟ್ಟಿದ್ದಾರೆ. ಇದು ಸಹಜವಾಗಿ ಬಹಳ ದೊಡ್ಡ ಬೆಳವಣಿಗೆ. ಟಿಎಂಸಿಯಲ್ಲಿ ಒಟ್ಟು 29 ಲೋಕಸಭಾ ಸದಸ್ಯರಿದ್ದಾರೆ. ಒಂದು ವೇಳೆ ಅವರು ಪಕ್ಷದಿಂದ ಹೊರಬರಬೇಕು ಅಥವಾ ಸ್ವಂತ ಪಕ್ಷವನ್ನ ಮಾಡಿಕೊಳ್ಬೇಕು ಅಂತಂದ್ರೆ 19 ಎಂಪಿಗಳ ಬೆಂಬಲ ಬೇಕಾಗಿತ್ತು. ಆದರೆ ಈಗ 20 ಎಂಪಿಗಳು ಸಹಿ ಹಾಕಿರುವಂತಹ ಪತ್ರವನ್ನ ಕಾಕೋಲಿ ಘೋಷ್ ದಸ್ತಿದಾರ್ ಅವರು ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಕೆ ಮಾಡಿದ್ದಾರೆ. ನಾವು NDAದ ಭಾಗ ಆಗ್ತಾ ಇದ್ದೀವಿ, ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ. ಇದರ ಬಗ್ಗೆ ಸಾಕಷ್ಟು ಸ್ಪೆಕ್ಯುಲೇಷನ್ಗಳಿದ್ವು. ಸುಖೇಂದು ಶೇಖರ್ ರಾಯ್ ರಾಜೀನಾಮೆ ಕೊಡ್ತಿದ್ದ ಹಾಗೆ ಅವರ ಮನೆಯಲ್ಲಿ ಸಭೆ ಸೇರ್ತಾರೆ. ಅದಾಗ್ತಿದ್ದ ಹಾಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಈ 13 ಎಂಪಿಗಳು ಭೇಟಿಯಾಗಿದ್ರು ಅನ್ನುವಂತಹ ಗುಸುಪಿಸು ಸುದ್ದಿಗಳಿದ್ವು. ಆದರೆ ಅದ್ಯಾವುದು ಕನ್ಫರ್ಮ್ ಆಗಿರಲಿಲ್ಲ. ಆನಂತರದಲ್ಲಿ ಈ ಕಾಕೋಲಿ ಘೋಷ್ ದಸ್ತಿದಾರ್ ಹೇಳ್ತಾರೆ, ಕೇವಲ 13 ಎಂಪಿಗಳು ಮಾತ್ರ ಅಲ್ಲ, ನಾವು 20 ಜನ ಎಂಪಿಗಳು ಒಗ್ಗಟ್ಟಾಗಿದ್ದೀವಿ. ನಾನು ಪಕ್ಷದ ಚೀಫ್ ವಿಪ್ ಆಗಿ ಈ ನಿರ್ಣಯವನ್ನ ಕೈಗೊಂಡಿದ್ದೀನಿ. ನನ್ನನ್ನ ಚೀಫ್ ವಿಪ್ ಹುದ್ದೆಯಿಂದ ತೆಗೆದು ಹಾಕಿರುವಂತಹದ್ದೇ ಅಸಂವಿಧಾನಿಕ ಅಂತ ಆ ಪತ್ರದಲ್ಲಿ ಕಾಕೋಲಿ ಘೋಷ್ ದಸ್ತಿದಾರ್ ಹೇಳಿದರಂತೆ. ಇದನ್ನ ಮಿತ್ರರೇ, ಸ್ವತಃ ಶರ್ಮಿಳಾ ಸರ್ಕಾರ್ ಅನ್ನುವಂತಹ ಈ ಗುಂಪಿನ ಓರ್ವ ಎಂಪಿ ನ್ಯೂಸ್ 18ಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು 20 ಎಂಪಿಗಳು ಒಗ್ಗಟ್ಟಾಗಿದ್ದೀವಿ, ನಮ್ಮೆಲ್ಲರ ನಾಯಕಿಯಾಗಿ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನ ಘೋಷಣೆ ಮಾಡಿದೀವಿ. ಕಾಕೋಲಿ ಘೋಷ್ ದಸ್ತಿದಾರ್ ಏನೇ ತೀರ್ಮಾನವನ್ನ ಕೈಗೊಂಡ್ರೂ ಕೂಡ ಅದಕ್ಕೆ ನಮ್ಮ ಸಹಮತ ಇದೆ ಅಂತೇಳಿ ಶರ್ಮಿಳಾ ಸರ್ಕಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರು ದೆಹಲಿಗೆ ಬಂದಿದ್ರಲ್ಲ, ನರೇಂದ್ರ ಮೋದಿಯನ್ನ ಇಳಿಸೋದಕ್ಕೆ ನಾನು ಪ್ರಯತ್ನವನ್ನ ಆರಂಭಿಸ್ತೀನಿ, ನಾನು ಅಧಿಕಾರ ಹೋಯ್ತು ಅಂತ ಸುಮ್ಮನೆ ಕೂರೋದಿಲ್ಲ, ದೆಹಲಿಗೆ ಬರ್ತೀನಿ ಅಂತ ಹೊರಟಿದ್ರಲ್ಲ, ಆ ಮಮತಾ ಬ್ಯಾನರ್ಜಿಗೆ ಮತ್ತೊಮ್ಮೆ ಆಘಾತ ಆಗಿದೆ. ಅವರ ಪಕ್ಷದ ಎಂಪಿಗಳು ಕೂಡ ಈಗ ಕೈ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಬಂಗಾಳದಲ್ಲಿರುವಂತಹ ರಿತುಬ್ರತ ಬ್ಯಾನರ್ಜಿಯ ನೇತೃತ್ವದ ಟೀಮ್ ಇದೆಯಲ್ಲ, ಅವ್ರು ಹೇಳ್ತಾರೆ ನಾವು ವಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ತೀವಿ ಅಂತ. ಅವ್ರು ಈಗಾಗಲೇ ವಿಪಕ್ಷದ ನಾಯಕರಾಗಿದ್ದಾರೆ. ಎಂಪಿಗಳ ಲೆವೆಲ್ನಲ್ಲಿ ಒಡೆದು ಹೋದಂತಹ ಟಿಎಂಸಿ ಹೇಳ್ತಾ ಇದೆ, ನಾವು NDAದ ಬ್ಲಾಕ್ ಸೇರ್ತೀವಿ, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ, ನಾವೇನು ವಿಪಕ್ಷದಲ್ಲಿರೋದಿಲ್ಲ ಅಂತ. ಇದರ ಅರ್ಥ ಏನು ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಇದೆಯಲ್ಲ, ಇದು ಹರಿದು ಹಂಚಿ ಹೋಗ್ತಾ ಇದೆ. ಕೊನೆಯದಾಗಿ ದೀದಿ ಮತ್ತು ದೀದಿ ಅಳಿಯ ಇಬ್ಬರೇ ಉಳ್ಕೊಳ್ಬಹುದೇನೋ. ಯಾವಾಗ ಟಿಎಂಸಿಯಲ್ಲಿ ಈ ಬೆಳವಣಿಗೆ ಆಯಿತೋ, ಇದು ಕೂಡ INDIA ಕೂಟಕ್ಕೆ ದೊಡ್ಡ ಹೊಡೆತವೇ. ಈಗಾಗಲೇ DMK ಹೊರ ಹೋಗಿದೆ, AAP ಹೊರ ಹೋಗಿದೆ. ಇದರಿಂದ 25 ಎಂಪಿಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ 29 ಎಂಪಿಗಳಿದ್ದಂತಹ ಟಿಎಂಸಿಯ ಸಂಖ್ಯೆ ಕೇವಲ 9ಕ್ಕೆ ಕುಸಿಯುತ್ತಿದ್ದ ಹಾಗೆ INDIA ಕೂಟದ ಸಂಖ್ಯೆಯೂ ಕೂಡ ಕೇವಲ 190ಕ್ಕೆ ಕುಸಿತ ಕಂಡಿದೆ. ಇಲ್ಲಿ ಮೋದಿ ಸರ್ಕಾರ ಅತ್ಯಂತ ಸದೃಢವಾಗಿದೆ. ಸದ್ಯ NDAದ ಸಂಖ್ಯೆ 292 ಇತ್ತು. ಈಗ 20 ಎಂಪಿಗಳು ಸೇರ್ತಿದ್ದ ಹಾಗೆ ಈ ಸಂಖ್ಯೆ 312ಕ್ಕೆ ಏರಿಕೆ ಆಗುತ್ತೆ. ಇದಿಷ್ಟು ಮಾತ್ರ ಅಲ್ಲ, DMK ಮತ್ತು AAP ಕೂಡ ಹೊರಹೋದ ಕಾರಣದಿಂದಾಗಿ ಯಾವುದೇ ಕೂಟದಲ್ಲಿ ಗುರುತಿಸಿಕೊಳ್ಳದಂತಹ ಎಂಪಿಗಳ ಸಂಖ್ಯೆ 38ಕ್ಕೆ ಏರಿಕೆ ಆಗಿದೆ. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಮಳೆಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಬಿಲ್ ಅನ್ನ ಪುನಃ ಲೋಕಸಭೆಯಲ್ಲಿ ಮಂಡಿಸೋದಕ್ಕೆ ಯತ್ನ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂತಹ ನಂಬರ್ಸ್ ಗಳನ್ನ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಯತ್ನವನ್ನ ಆರಂಭಿಸಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಸುದ್ದಿ ಈಗ ಸತ್ಯ ಆಗಿದೆ. ಕೇಂದ್ರ ಸರ್ಕಾರ ಇದೇ ರೀತಿಯಾಗಾದ್ರೆ ಡೆಫಿನೆಟ್ ಆಗಿ ಮಹಿಳಾ ಮೀಸಲಾತಿ ಬಿಲ್ ಇರಬಹುದು, ಡಿಲಿಮಿಟೇಷನ್ ಬಿಲ್ ಇರಬಹುದು, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಇರಬಹುದು, ಇವೆಲ್ಲವುದನ್ನು ಕೂಡ 3/2 ಬಹುಮತದಲ್ಲಿ ಪಾಸ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಇನ್ನೊಂದು ಕಡೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅಧಿಕಾರವನ್ನು ವಹಿಸಿಕೊಂಡ್ರಲ್ಲ, ಅದಾದ ಬಳಿಕ ಟಿಎಂಸಿ ಗೂಂಡಾಗಳನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗ್ತಾ ಇದೆ. ಪೊಲೀಸರು ಈ ಹಿಂದಿನ ಎಲ್ಲಾ ಕೇಸ್ಗಳನ್ನು ಓಪನ್ ಮಾಡಿದ್ದಾರೆ. 2021 ಚುನಾವಣೆ ಬಳಿಕ ಆದಂತಹ ಹಿಂಸಾಚಾರ ಪ್ರಕರಣಗಳಿರಬಹುದು, ಹಳೆಯ ರೇಪ್ ಅಂಡ್ ಮರ್ಡರ್ ಕೇಸ್ಗಳಿರಬಹುದು, ಎಲ್ಲದನ್ನ ಓಪನ್ ಮಾಡ್ತಾ ಇದ್ದಾರೆ. ಯಾರ್ಯಾರು ತಪ್ಪಿತಸ್ಥರೋ, ಯಾರ ಮೇಲೆ ಆರೋಪ ಇದೆಯೋ ಅವರ ಬಂಧನವೂ ಕೂಡ ಆಗ್ತಾ ಇದೆ. ಇದರ ನಡುವೆ ಇವತ್ತು ಟಿಎಂಸಿಯ ದೊಡ್ಡ ಗೂಂಡಾನನ್ನೇ ಬಲೆಗೆ ಕೆಡವಿದ್ದಾರೆ. ಆ ಗೂಂಡಾ ಯಾರು ಕೇಳಿದ್ರೆ ಫಾಲ್ತಾದ ಜಹಂಗೀರ್ ಖಾನ್. ಈ ಜಹಂಗೀರ್ ಖಾನ್ ಯಾರು ಅಂತ ನಾನೇನು ನಿಮಗೆ ಪರಿಚಯ ಮಾಡಿಕೊಡೋದು ಬೇಕಾಗಿಲ್ಲ. ಈತ ಇಡೀ ದೇಶಾದ್ಯಂತ ಕುಖ್ಯಾತಿಯನ್ನ ಗಳಿಸಾಗಿದೆ. ಫಾಲ್ತಾದ ಬೈ ಎಲೆಕ್ಷನ್ನ ರುವಾರಿಯೂ ಕೂಡ ಈತನೇ. ಫಾಲ್ತಾದಲ್ಲಿ ಎಲೆಕ್ಷನ್ಗೆ ಹೆದರಿ ಓಡ್ ಹೋದಂತ ಹೇಡಿಯೂ ಕೂಡ ಇವನೇ. ಈತ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ತನ್ನ ಬಂಧನ ಆಗಬಾರದು, ನಾನೇನಾದ್ರೂ ಮಾಡಿ ಈ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟಿದ್ದ. ಅದಕ್ಕೋಸ್ಕರವಾಗಿ ಚುನಾವಣೆಯಿಂದ ಕೂಡ ಹಿಂದೆ ಸರಿದಿದ್ದ. ಅಂದ್ರೆ ಸುವೇಂದು ಅಧಿಕಾರಿ ಸುಮ್ಮನಾಗ್ಬಿಡ್ತಾರೆ, ನನ್ನ ಹಳೆ ಕೇಸ್ಗಳನ್ನೆಲ್ಲ ಹಾಗೆ ಬಿಟ್ಟು ಬಿಡ್ತಾರೆ ಅಂತ ಚುನಾವಣೆಗೆ 2 ದಿನ ಇರುವಾಗಲೇ ಈತ ಕಣದಿಂದಲೇ ಹಿಂದೆ ಸರಿದು ಬಿಟ್ಟಿದ್ದ. ಆದರೆ ಸುವೇಂದು ಅಧಿಕಾರಿ ಹಾಗೆ ಮಾಡಲಿಲ್ಲ. ಈತನ ರಕ್ಷಣೆಗೆ ಮುಂದಾಗಲಿಲ್ಲ. ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಒಂದು ಘೋಷಣೆ ಮಾಡಿದ್ರು, ಆ ಪುಷ್ಪ ಇದಾನಲ್ಲ ಆತನನ್ನು ನನಗೆ ಬಿಟ್ಬಿಡಿ, ನಾನು ನೋಡ್ಕೊಳ್ತೀನಿ ಅಂತ. ಯಾಕೆ ಅಂತಂದ್ರೆ ಈ ಫಾಲ್ತಾದ ಜಹಂಗೀರ್ ಖಾನ್ ಈ ಹಿಂದೆ ಪ್ರಚಾರದ ಸಂದರ್ಭದಲ್ಲಿ ಹೇಳ್ತಾ ಇದ್ದ, ಉತ್ತರ ಪ್ರದೇಶದ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಸಿಂಗಂ ಆಗಿರಬಹುದು, ಆದ್ರೆ ನಾನು ಪುಷ್ಪ. ಜೂನ್ 4ನೇ ತಾರೀಕು ಬಳಿಕ ಎಲ್ಲರ ಲೆಕ್ಕವನ್ನ ಚುಕ್ತಾ ಮಾಡ್ತೀನಿ ಅಂತ ಈತ ಓಪನ್ ಆಗಿ ಧಮಕಿ ಹಾಕಿದ್ದ. ಹೀಗಾಗಿ ಸುವೇಂದು ಅಧಿಕಾರಿ ಹೇಳಿದ್ರು, ಆ ಪುಷ್ಪನನ್ನ ಏನ್ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅವನನ್ನ ನನ್ನ ಕೈಗೆ ಬಿಟ್ಟುಬಿಡಿ ಅಂತ ಸುವೇಂದು ಅಧಿಕಾರಿ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ರು. ಸಿಎಂ ಸುವೇಂದು ಹೀಗೆ ಹೇಳುತ್ತಿದ್ದ ಹಾಗೆ ಈ ಜಹಂಗೀರ್ ಖಾನ್ ಹೆದರುಕೊಂಡು ಚುನಾವಣೆಯಿಂದಲೇ ಓಡ್ ಹೋಗಿದ್ದ. ಆದ್ರೂ ಮಿತ್ರರೇ, ಸುವೇಂದು ಅಧಿಕಾರಿ ಆತನನ್ನ ಬಿಟ್ಟಿಲ್ಲ. ಈ ಜಹಂಗೀರ್ ಖಾನನ ಮೇಲೆ ಅನೇಕ ಕೇಸ್ಗಳಿದ್ವು. ಮೊದಲನೇದಾಗಿ ಚುನಾವಣಾ ಅಕ್ರಮ ಮಾಡದಂತಹ ಕೇಸ್ಗಳಿದ್ವು. ದಬ್ಬಾಳಿಕೆ, ದರೋಡೆ ಕೇಸ್ನಿಂದ ಹಿಡಿದು ಬಹಳ ದೊಡ್ಡ ದೊಡ್ಡ ಪ್ರಕರಣಗಳು ಕೂಡ ಈತನ ಹೆಸರಿನಲ್ಲಿ ದಾಖಲಾಗಿದ್ವು. ಈತ ಚುನಾವಣೆ ಸಂದರ್ಭದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದ, ನನ್ನ ವಿರುದ್ಧ ಕ್ರಮಗಳಾಗಬಹುದು, ನನಗೆ ರಕ್ಷಣೆ ಕೊಡಿ ಅಂತ. ಹೀಗಾಗಿ ಕೋಲ್ಕತ್ತಾದ ಹೈಕೋರ್ಟ್ ಕೋಲ್ಕತ್ತಾ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ಕಾರಣಕ್ಕೂ ಕೂಡ ಬಲವಂತದ ಕ್ರಮವನ್ನ ಈತನ ವಿರುದ್ಧ ಕೈಗೊಳ್ಳಬೇಡಿ ಅಂತ. ಆದರೆ ಇತ್ತೀಚೆಗೆ ಕೋಲ್ಕತ್ತಾ ಹೈಕೋರ್ಟ್ ಆತನಿಗೆ ರಕ್ಷಣೆಯನ್ನ ಮುಂದುವರಿಸುವುದಕ್ಕೆ ನಿರಾಕರಿಸಿತು. ಇದಾಗ್ತಿದ್ದ ಹಾಗೆ ಈತನಿಗೆ ಗೊತ್ತಾಗುತ್ತೆ, ನನ್ನನ್ನು ಪೊಲೀಸರು ಬಂಧಿಸ್ತಾರೆ ಅಂತ. ಹೀಗಾಗಿ ಈತ ದೇಶ ಬಿಟ್ಟು ಓಡ್ ಹೋಗೋದಕ್ಕೆ ಒಂದು ಸ್ಕೆಚ್ ಹಾಕಿದ್ದ. ನೇಪಾಳದ ಬಾರ್ಡರ್ ವರೆಗೂ ಕೂಡ ಹೋಗಿದ್ದ. ಆದರೆ ಈ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಬಂಗಾಳದ STF ಸಿಬ್ಬಂದಿ ಈತನನ್ನ ನೇಪಾಳದ ಗಡಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಜಹಂಗೀರ್ ಖಾನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸಿಎಂ ಸುವೇಂದು ಅಧಿಕಾರಿಯವರ ಕಾರ್ಯಶೈಲಿ ಇದೆಯಲ್ಲ, ಇದಕ್ಕೆ ಬಂಗಾಳದಲ್ಲಿ ಪಕ್ಷಾತೀತವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾವ ಮಟ್ಟಿಗೆ ಕೇಳಿದ್ರೆ, ಈ ಹಿಂದೆ ಎಡಪಕ್ಷಗಳ ಆಡಳಿತ ಇತ್ತಲ್ಲ, ಆ ಸಂದರ್ಭದಲ್ಲಿ ಬುದ್ಧದೇವ್ ಭಟ್ಟಾಚಾರ್ಯ ಬಂಗಾಳದ ಸಿಎಂ ಆಗಿದ್ರು. ಬರೋಬ್ಬರಿ 10 ವರ್ಷಗಳ ಕಾಲ ಬಂಗಾಳವನ್ನ ಆಳಿದ್ರು. ಆ ಬುದ್ಧದೇವ್ ಭಟ್ಟಾಚಾರ್ಯರ ಪತ್ನಿ ಮೀರಾ ಭಟ್ಟಾಚಾರ್ಯ. ಈ ಮೀರಾ ಭಟ್ಟಾಚಾರ್ಯ ಕೂಡ ಎಡಪಕ್ಷದ ಕಟ್ಟಾಳುವೆ. ಎಡಪಕ್ಷಗಳ ಚಿಂತನೆಯನ್ನ ಬೆಂಬಲಿಸಿಕೊಂಡು ಬಂದಂತಹ ನಾಯಕಿ. ಆ ಮೀರಾ ಭಟ್ಟಾಚಾರ್ಯ ಇತ್ತೀಚೆಗೆ ಆಜ್ ತಕ್ಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಸುವೇಂದು ಅಧಿಕಾರಿಯವರ ಆಡಳಿತ ಬಹಳ ತೃಪ್ತಿ ತಂದಿದೆ. ಸುವೇಂದು ಅಧಿಕಾರಿಯವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಎಲ್ಲಾ ಭರವಸೆಗಳನ್ನ ಆದಷ್ಟು ಶೀಘ್ರದಲ್ಲೇ ಜಾರಿಗೊಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಂಗಾಳಕ್ಕೆ ಮಾದರಿಯಾಗುವಂತಹ ವಿಚಾರ. ರಾಜ್ಯದ ಹಿತಕ್ಕಾಗಿ ಯಾರೇ ಕೆಲಸ ಮಾಡಿದ್ರೂ ಕೂಡ ಅವರು ಗೌರವಕ್ಕೆ ಅರ್ಹರಾಗಿರ್ತಾರೆ. ಹೀಗಾಗಿ ಸುವೇಂದು ಅಧಿಕಾರಿಯವರನ್ನ ಹೊಗಳಲೇಬೇಕು ಅಂತ ಮೀರಾ ಭಟ್ಟಾಚಾರ್ಯ, ಎಡಪಕ್ಷದ ನಾಯಕಿಯವರು, ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಬೇಜಾರಾಗೋದೇನು ಗೊತ್ತಾ, ಬಂಗಾಳದಲ್ಲೂ ಕೂಡ ಹೊಸ ಸರ್ಕಾರ ಬಂದಿದೆ, ಕರ್ನಾಟಕದಲ್ಲೂ ಕೂಡ ವಿಪರ್ಯಾಸವಾಗಿ ಹೊಸ ಸರ್ಕಾರ ಬಂದಿದೆ. ಯಾಕೆ ವಿಪರ್ಯಾಸ ಅಂತಂದ್ರೆ, ಇಲ್ಲೇನು ಚುನಾವಣೆಯಾಗಿ ಹೊಸ ಸರ್ಕಾರ ಬಂದಿದ್ದಲ್ಲ, ಅಧಿಕಾರಕ್ಕೋಸ್ಕರವಾಗಿ ಹೊಸ ಮುಖ್ಯಮಂತ್ರಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅಲ್ಲಿ ಸುವೇಂದು ಅಧಿಕಾರಿ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರೆ. ಗಡಿ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ತಾ ಇದ್ದಾರೆ. ಒಂದಾಗ್ತಿದ್ದ ಹಾಗೆ ಒಂದು ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಮುಖ್ಯಮಂತ್ರಿಯವರು ಬಂಡಾಯ ಶಮನಕ್ಕೋಸ್ಕರವಾಗಿ ಹಗಲು ರಾತ್ರಿ ಶ್ರಮ ವಹಿಸ್ತಾ ಇದ್ದಾರೆ. ಒಂದಷ್ಟು ಜನರಿಗೆ ಮಂತ್ರಿ ಆಗಿಲ್ಲ ಅಂತ ಅವ್ರದ್ದೊಂದು ಕಡೆ ಬಂಡಾಯ, ಇನ್ನೊಂದಷ್ಟು ಜನ ಮಂತ್ರಿ ಆಗಿದ್ದೀವಿ, ನಮಗೆ ಸರಿಯಾದಂತಹ ಖಾತೆ ಸಿಕ್ಕಿಲ್ಲ. ಸರಿಯಾದಂತಹ ಖಾತೆ ಅಂತಂದ್ರೇನು, ಹೆಚ್ಚು ಲಾಭ ಬರುವಂತಹ ಖಾತೆ. ಈಗ ನಿಜವಾಗ್ಲೂ ಜನಪರ ಕೆಲಸ ಮಾಡಬೇಕು ಅಂತಂದ್ರೆ ಯಾವ ಖಾತೆಯಾದ್ರೇನು, ಅದರಲ್ಲೇ ಸಾಧಿಸಿ ತೋರಿಸೋದಕ್ಕಾಗೋದಿಲ್ವಾ? ಪ್ರತಿ ಬಾರಿಯೂ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿ ಯಾಕೋಸ್ಕರವಾಗಿ ಅಷ್ಟು ಸದ್ದು ಮಾಡುತ್ತೆ? ಯಾಕೆ ಕೇಳಿದ್ರೆ, ಅದು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ. ಒಂದು 6 ತಿಂಗಳು ಮಂತ್ರಿ ಆಗಿದ್ರೆ ಸಾಕು, 10 ತಲೆಮಾರು ಮತ್ತೆ ಯಾವತ್ತೂ ಕೂಡ ದುಡಿಯೋದೇ ಬೇಡ. ಅದಕ್ಕಾಗಿ ಈ ಪಾಟಿ ಪೈಪೋಟಿ. ಇದು ಕನ್ನಡಿಗರ ದುರಂತ ಅಲ್ಲದೆ ಮತ್ತಿನ್ನೇನು? ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿಂದು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.